ತಪ್ಪಿದ ದೊಡ್ಡ ರೈಲು ದುರಂತ. ಗೂಡ್ಸ್ ರೈಲು ಹಳಿ ತಪ್ಪಿ ಪಕ್ಕಕ್ಕೆ ಜರುಗಿದ 3 ಬೋಗಿಗಳು. ಬೆಳಗಾವಿ ರೈಲ್ವೆ ನಿಲ್ದಾಣದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲೇ ಈ ಘಟನೆ ನಡೆದಿದೆ. ಸುಮಾರು 5 ಗಂಟೆಗಳ ಕಾಲ ರೈಲು ಸಂಚಾರ ಸ್ಥಗಿತ ಆಗಿಬಿಟ್ಟಿದೆ. ರೈಲು ಸಂಚಾರ ಬಂದ್ ಆಗಿದ್ರಿಂದ ಪ್ರಯಾಣಿಕರು ಪರದಾಡಿದ್ದಾರೆ. ಬೆಳಗಾವಿ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂಥ ಗೂಡ್ಸ್ ಟ್ರೈನ್ ಇದು. 100ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಬೋಗಿ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ನೋಡಿ, ಸುಮಾರು ಹೊತ್ತುಗಳಿಂದ 5 ಗಂಟೆಗಳಿಂದ ರೈಲು ಸಂಚಾರ ಸ್ಥಗಿತ ಆಗಿಬಿಟ್ಟಿದೆ. ಇದು ಗೂಡ್ಸ್ ಟ್ರೈನ್ ನೀವು ಗಮನಿಸ್ತಾ ಇದ್ದೀರಾ, ಹಳಿ ತಪ್ಪಿರೋದು 3 ಬೋಗಿಗಳೇನೋ ಪಕ್ಕಕ್ಕೆ ಜರುಗಿಬಿಟ್ಟಿದೆ. ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಬಟ್ ಇಲ್ಲಿ ಏನು ಅಂತಂದರೆ, ಪ್ಯಾಸೆಂಜರ್ ಇದ್ದಿದ್ರೆ ದೊಡ್ಡ ಅನಾಹುತಗಳು ಸಂಭವಿಸ್ತಾ ಇತ್ತು. ಒಂದು, ಈಗ ತೆರವು ಮಾಡೋ ಕಾರ್ಯಾಚರಣೆ ಇದೆಯಲ್ಲ, ಇದು ಟಾಸ್ಕ್ ಥರನೇ ಇತ್ತು. ಯಾಕಂದರೆ ಅಷ್ಟು ಈಸಿಯಾಗಿ ತೆರವು ಮಾಡೋದಕ್ಕೆ ಸಾಧ್ಯನೂ ಆಗಲ್ಲ. ಒಂದು 5 ತಾಸಿಂದ ಸಮಸ್ಯೆ ಆಗಿಬಿಟ್ಟಿದೆ. ಪಾಪ ವೆಯ್ಟ್ ಮಾಡ್ತಾ ಇದ್ರಲ್ಲ, ಬೆಳಗಾವಿ ಹುಬ್ಬಳ್ಳಿ ಭಾಗದಲ್ಲಿ ಟ್ರೈನ್ಗೋಸ್ಕರ ಅವ್ರು ವೆಯ್ಟ್ ಮಾಡಿಕೊಂಡೇ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಬೆಳಗಿನ ಜಾವನೇ ಈ ಘಟನೆ ಆದಂಗೆ ಕಾಣಿಸ್ತಾ ಇದೆ. ಎಕ್ಸಾಕ್ಟಾಗಿ ಯಾಕಾಯಿತು ಏನು ಎತ್ತ ಮಾಹಿತಿ ಸಿಗಬೇಕು. ಸದ್ಯ ಅಲ್ಲಿನ ಸಿಚುವೇಶನ್ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ನಿರ್ಮಾಣ ಆಗಿತ್ತು ಅಂತ. ಕಂಪ್ಲೀಟಾಗಿ ಜರುಗಿಬಿಟ್ಟಿದೆ ಪಕ್ಕದಲ್ಲಿ. ಸೊ ಈಗ ಪರಿಶೀಲನೆ ಎಲ್ಲ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆಯನ್ನು ನಡೆಸಿರೋದಂತೆ. ಗೂಡ್ಸ್ ರೈಲು ಹಳಿ ತಪ್ಪಿ 3 ಬೋಗಿಗಳು ಪಕ್ಕಕ್ಕೆ ಜರುಗಿರುವಂಥದ್ದು. ದೊಡ್ಡ ಅನಾಹುತ ಸಂಭವಿಸ್ಬಿಡ್ತಾ ಇತ್ತು. ಪ್ಯಾಸೆಂಜರ್ ಏನಾದರೂ ಇದ್ಬಿಟ್ಟಿದೆ, ಆತಂಕ ಅಲ್ವಾ, ಗಾಬರಿ ಆಗ್ಬಿಡುತ್ತೆ. ಯಾಕೆ ಹಿಂಗಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು. ನಾರ್ಮಲ್ ಆಗಿ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಈ ಟ್ರೈನ್ ಅಪಘಾತ ಪ್ರಕರಣಗಳು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಈ ಹಳಿ ಮೇಲೆ ಜಲ್ಲಿ ಕಲ್ಲಿಟ್ಟು ಯಾರೋ ಹೋಗುವಂಥದ್ದು, ಬೇಕು ಅಂತ ಕುತಂತ್ರ ಮಾಡೋದು, ಅಥವಾ ಹಳಿ ಬಿರುಕು ಬಿಟ್ಟಿತ್ತು ಅಂತ ಹೇಳೋದು, ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಅಂತ ಕಾಣಿಸುತ್ತೆ ಇದ್ರ ಬಗ್ಗೆ. ಅಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಆಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಸದ್ಯ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಗೂಡ್ಸ್ ರೈಲ್ ಹಳಿ ತಪ್ಪಿದ್ರಿಂದ ಆಗಬಹುದಂತ ಭಾರಿ ದೊಡ್ಡ ಅನಾಹುತ ಈಗ ತಪ್ಪಿದೆ ಅಂತ ಹೇಳ್ಬೋದು. ಈಗ ನಾವು ಬೆಳಗಾವಿಯ ರೈಲ್ವೆ ನಿಲ್ದಾಣದ ಏನು ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ನಾನು ತೋರಿಸ್ತಾ ಇದ್ದೀವಿ. ಏನು ಹುಬ್ಬಳ್ಳಿಯಿಂದ ಬೆಳಗಾವಿ ಕಡೆ ಬರ್ತಾ ಇದ್ದಂಥ ಈ ಒಂದು ಗೂಡ್ಸ್ ರೈಲ್ ಏನಿದೆ, ಸರಿಯಾಗಿ ಏನು ಕ್ಯಾಂಪ್ ರೈಸಲ್ಲಿ ಬರ್ತಕ್ಕಂಥ ಮಿಲಿಟರಿ ಮಹಾದೇವ ಮಂದಿರ ಹತ್ತಿರದಲ್ಲೇ ಒಂದು ಗೂಡ್ಸ್ ವಾಹನದ ಏನು ಬೋಗಿ ಹಳಿ ತಪ್ಪಿರ್ತಕ್ಕಂಥದ್ದು. 48 ಬೋಗಿಗಳಿದ್ದಂಥ ಗೂಡ್ಸ್ ಏನು ರೈಲ್ ಏನಿದೆ, ಇದರಲ್ಲಿ 28 ಏನು ಬೋಗಿಗಳಿರ್ತಕ್ಕಂಥ ರೈಲು ಈಗಾಗಲೇ ಒಂದು ಮುಂದೆ ಹೋಗಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ರೈಲ್ ಹಳಿ ತಪ್ಪಿತು ಅನ್ನುವಂಥ ತಾಂತ್ರಿಕ ಮಾಹಿತಿನೂ ಕೂಡ ಗೊತ್ತಾಗಿಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗೂಡ್ಸ್ ಈ ಒಂದು ಬೋಗಿ ಏನಿದೆ ಹಳಿಯನ್ನು ತಪ್ಪಿ ಒಂದು ಹೊರಗಡೆ ಬಂದಿದೆ. ಮತ್ತೊಂದು ಏನು ಗೂಡ್ಸ್ನ ಒಂದು ಏನು ಬೋಗಿ ಇದೆ, ಆ ಬೋಗಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಆ ಬೋಗಿ ಕೂಡ ಯಾವ ರೀತಿ ಒಂದು ಹಳಿ ತಪ್ಪಿ ಬಂದಿರತಕ್ಕಂಥದ್ದು. ಅಂದರೆ ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಆಗಬಹುದಂತ ಬಹುದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು 4 ಲೈನ್ ಟ್ರ್ಯಾಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಪ್ರಮುಖವಾಗಿ ಒಂದು ಜಂಕ್ಷನ್ ಆಗಿರ್ತಕ್ಕಂಥದ್ದು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ಏನು ಪ್ರಮುಖವಾಗಿ ರೈಲುಗಳನ್ನು ಓಡಾಟ ನಡೆಸ್ತವೋ, ಇದು ಬೆಳಗಾವಿ ಮಾರ್ಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತವೆ. ಹಾಗಾಗಿ ಈ ಒಂದು ಗೂಡ್ಸ್ ರೈಲ್ನ ಒಂದು ಹಳಿ ತಪ್ಪಿದಂಥ ಸಂದರ್ಭದಲ್ಲಿ ಯಾವುದೇ ರೈಲ್ ಬಂದಿರಲಿಲ್ಲ. ಹೀಗಾಗಿ ಯಾವುದೇ ರೀತಿಯ ಒಂದು ಅಪಾಯ ಆಗಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ, ಈಗಾಗಲೇ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಒಂದು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈ ಒಂದು ರೈಲು ಹಳಿಯನ್ನು ಒಂದು ಮೊದಲಿನಂತೆ ಯಥಾಸ್ಥಿತಿಗೆ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡಲಾಗ್ತದೆ. ಅದರ ಜೊತೆಗೆ ಏನು ಹಳಿ ತಪ್ಪಿ ಬಂದಂಥ ಏನು ಈ ಒಂದು ಬೋಗಿ ಏನಿದೆ, ಬೋಗಿಯನ್ನು ಕೂಡ ಒಂದು ಸರಿಯಾಗಿ ಅದನ್ನು ಬೋಗಿ ಮತ್ತೆ ಹಳಿ ಮೇಲೆ ತೆಗೆದುಕೊಂಡು ಬಂದು ಇದರಿಂದ ಬೇರೆ ಕಡೆ ಸಾಗಿಸೋದಕ್ಕೆ ಕೂಡ ಎಲ್ಲ ರೀತಿಯ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ರೈಲ್ವೆ ಬೋಗಿಗಳಂದ ಮೇಲೆ, ಇದರಲ್ಲಿ ಗೂಡ್ಸ್ ಬೋಗಿಗಳಂದ ಮೇಲೆ ಇದನ್ನು ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿ ಏನಂದರೆ ಸಾಕಷ್ಟು ಇದರಲ್ಲಿ ಭಾರವಾದಂಥ ಒಂದು ವಸ್ತುಗಳಿರುತ್ತೆ. ಅದು ಅನೇಕ ಗೂಡ್ಸ್ಗಳನ್ನು ಇದರಲ್ಲಿ ಸಾಗಾಟ ಮಾಡಲಾಗುತ್ತೆ. ಹಾಗಾಗಿ ಇದನ್ನು ಸರಿ ಮಾಡೋದು ಈಗ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಈಗಾಗಲೇ ರೈಲ್ವೆ ಸಿಬ್ಬಂದಿಗಳು ಮತ್ತು ರೈಲ್ವೆ ಅಧಿಕಾರಿಗಳು ನಿರಂತರವಾಗಿ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 100ಕ್ಕೂ ಅಧಿಕ ಸಿಬ್ಬಂದಿಗಳು ಈಗ ಏನು ರೈಲ್ವೆ ಹಳಿಯನ್ನು ಸರಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೈಲ್ವೆ ಒಂದು ಸರಿಗೊಂಡ್ರೆ ಸಾಕು. ಈಗ ತೋರಿಸ್ತಾ ಇದ್ದೀನಿ ಏನು ಮತ್ತೊಂದು ರೈಲಿನ ಮೂಲಕ ಏನು ಮಧ್ಯದಲ್ಲಿರ್ತಕ್ಕಂಥ ಇನ್ನುಳಿದಂಥ ಬೋಗಿಗಳನ್ನು ರೈಲ್ವೆ ಹಳಿಯಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೇವಲ ಏನು 5 ಬೋಗಿಗಳನ್ನು ಬಿಟ್ಟು, ಅಂದರೆ ಯಾವೆಲ್ಲ ಬೋಗಿಗಳು ಹಳಿ ತಪ್ಪಿದಾವೆ ಆ ಬೋಗಿಗಳನ್ನು ಬಿಟ್ಟು ಉಳಿದಂತೆ ಏನು ಇರ್ತಕ್ಕಂಥ ಬೋಗಿಗಳನ್ನು ಈಗ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈಗ ರೈಲ್ವೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅಂದರೆ ಆದಷ್ಟು ಬೇಗ ಈ ಒಂದು ರೈಲ್ವೆ ಮಾರ್ಗವನ್ನು ಮತ್ತೆ ಯಥಾಸ್ಥಿತಿ ಒಂದು ಹಳಿಗೆ ತೆಗೆದುಕೊಂಡು ಬರುವಂಥ ಪ್ರಯತ್ನ ಈಗ ರೈಲ್ವೆ ಅಧಿಕಾರಿಗಳಿಂದ ಆಗ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.